ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪಾ ಅಂತ ಅಂದ್ರೆ, ಯಾರಿಗೂ ಸಹ ನಾವು ಅವರ ಮನಸ್ಥಿತಿಯನ್ನ ತಿಳಿದುಕೊಳ್ಳದೆ ಬೈಬಾರ್ದು ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಅಂದ್ರೆ, ಹೀಗೆ ಮಳೆ ಬರ್ತಾ ಇರತ್ತೆ. ಒಂದು ಪಕ್ಷಿ ಹೋಗಿ ಒಂದು ಮರದ ಹತ್ರ ಕೇಳುತ್ತೆ, ನಾನು ನಿನ್ನ ಮರದಲ್ಲಿ ಆಶ್ರಯವನ್ನ ಪಡ್ಕೋಬೋದಾ? ನನ್ನ ಮಕ್ಕಳು ಮತ್ತೆ ನಾನು, ಯಾಕೆಂದ್ರೆ ಮಳೆ ಬರ್ತಾ ಇದೆ. ಆಗ ಆ ಮರ ಹೇಳುತ್ತೆ, ಇಲ್ಲ ಬೇಡ, ನಾನು ಕೊಡೋದಿಲ್ಲ ಅಂತ ಹೇಳುತ್ತೆ. ಇದಕ್ಕೆ ಬೇಜಾರಾಗುತ್ತೆ. ಇನ್ನೊಂದು ಮರದ ಬಳಿ ಹೋಗಿ ಕೇಳುತ್ತೆ, ಆ ನೋಡು ಮಳೆ ಬರ್ತಾ ಇದೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ನನಗೆ ದಯವಿಟ್ಟು ನಿನ್ನ ಮರದಲ್ಲಿ ಆಶ್ರಯ ಕೊಡ್ತೀಯಾ ಅಂತ. ಆಗ ಆ ಮರ ಖುಷಿಯಾಗಿ ಖಂಡಿತ ಇರು ಅಂತ ಹೇಳುತ್ತೆ. ಅಲ್ಲೇ ಒಂದು ಗೂಡನ್ನ ಮಾಡ್ಕೊಂಡು ಆ ಪಕ್ಷಿ ಅಲ್ಲಿ ವಾಸವಾಗಿರುತ್ತೆ. ಅವತ್ತು ಜೋರು ಮಳೆ ಬರುತ್ತೆ. ಬೆಳಗ್ಗೆ ಎದ್ದು ನೋಡಿದಾಗ ಆ ಮರ ಬುಡ ಸಮೇತ ಬಿದ್ದು ನೀರಿನಲ್ಲಿ ತೇಲ್ತಾ ಇರುತ್ತೆ. ಆಗ ಈ ಪಕ್ಷಿ ಕೋಪದಿಂದ ಹೇಳುತ್ತೆ, ನೀನು ನಮಗೆ ಒಂದು ಆಶ್ರಯ ಕೊಡು ಅಂದ್ರೆ ಕೊಡ್ಲಿಲ್ಲ, ನೋಡು ನೀನು ಬುಡ ಸಮೇತ ಬಿದ್ಬಿಟ್ಟಿದ್ಯಾ ಅಂತ. ಆಗ ಆ ಮರ ಹೇಳುತ್ತೆ, ಇಲ್ಲ ನನಗ್ ಗೊತ್ತಿತ್ತು, ನನ್ನ ಈ ಬೇರುಗಳೇನಾಗಿದೆ ಇದು ತುಂಬಾ ದುರ್ಬಲವಾಗಿದೆ, ಹಾಗಾಗಿ ನಾನು ಬಿದ್ದು ಹೋಗ್ತೀನಿ ಅಂತ ನನಗ್ ಗೊತ್ತಿತ್ತು. ಹಾಗಾಗಿ ನನ್ನಿಂದ ನಿನಗೆ ತೊಂದರೆ ಆಗಬಾರದು ಅಂತ ನಾನ್ ನಿನಗೆ ಆಶ್ರಯವನ್ನ ಕೊಡ್ಲಿಲ್ಲ ಅಂತ ಹೇಳುತ್ತೆ. ಆಗ ಆ ಪಕ್ಷಿ ಹೇಳುತ್ತೆ, ಅಯ್ಯೋ ನಾನು ನಿನ್ನ ಇಷ್ಟು ಒಳ್ಳೆ ಗುಣವನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ. ಹೌದು, ಎಷ್ಟೋ ಸಲ ತಂದೆ ತಾಯಿ ಇರ್ಬೋದು ಅಥವಾ ನಮ್ಮ ಪರಿಚಯ ಇರೋ ವ್ಯಕ್ತಿಗಳಿರ್ಬೋದು, ಬೇಡ, ಇಲ್ಲ ಅಂತ ಅವರು ಹೇಳ್ತಾರೆ. ಆದ್ರೆ ಅದಕ್ಕೆ ಕಾರಣ, ಅದರ ಹಿಂದೆ ಏನೋ ಬೇರೆ ಇರುತ್ತೆ. ದಯವಿಟ್ಟು ಅಂತಹವರ ಜೊತೆ ನೀವು ಮುನಿಸ್ಕೊಳ್ಬೇಡಿ. ಯಾಕೆ ಅಂದ್ರೆ ಎಷ್ಟೋ ಬಾರಿ ನಮಗೆ ಬೇಡ ಅಂದ ತಕ್ಷಣ ಬಹಳ ಕೋಪ ಬಂದ್ಬಿಡತ್ತೆ, ಇವ್ರು ನಮಗ್ ಬೇಡ ಅಂದ್ಬಿಟ್ರು ಅಂತ. ಅದರ ಹಿಂದಿನ ರಹಸ್ಯವನ್ನ ತಿಳ್ಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತೆ ಅವರು ನಮ್ಮೊಳ್ಳೇದಕ್ಕೆ ಹೇಳಿದ್ದು ಅಂತ. ಹಾಗಾಗಿ ನಾವು ಪ್ರತಿಯೊಬ್ಬರ ಆಲೋಚನೆಯ ಹಿಂದಿನ ಆ ಕಾಳಜಿಗೆ ಬೆಲೆ ಕೊಡೋಣ, ಅಲ್ವಾ? ಒಮ್ಮೆ ಯೋಚನೆ ಮಾಡಿ. ಹಾಗೆ ನಮಗೆ ಇಷ್ಟೆಲ್ಲಾ ಕಾಳಜಿ ವಹಿಸ್ತಾ ಇರೋನು ಭಗವಂತ. ಹಾಗಾಗಿ ಅವನಿಗೆ ಧನ್ಯವಾದ ಹೇಳೋದನ್ನ ಮಾತ್ರ ಖಂಡಿತ ಮರಿಬಾರ್ದು. ಹಾಗಾಗಿ ದಯವಿಟ್ಟು ಭಗವಂತನ ನಾಮಸ್ಮರಣೆ ಮಾಡಿ. ಥ್ಯಾಂಕ್ ಯು.